ಸೊ ನಿಮ್ಮ ಫೋನ್ಪೇ ಟ್ರಾನ್ಸಾಕ್ಷನ್ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಇಲ್ಲಿ ಕಾಣ್ತಾ ಇರ್ಬೋದು. ಸೊ ಡೌನ್ಲೋಡ್ ಮಾಡಿರ್ತೀರಾ. ಸೊ ಅದು ಮೇಲ್ ಐ ಡಿ ಕೂಡ ಸೆಂಡ್ ಆಗಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಪಾಸ್ವರ್ಡನ್ನು ಕೇಳ್ತಾ ಇದೆ. ಸೊ ಈ ಪಾಸ್ವರ್ಡ್ ಹೆಂಗಪ್ಪ ತೊಗೊಳೋದು ಅಂತೇಳಿ ನೀವು ಕನ್ಫ್ಯೂಸ್ ಆಗಿ ಏನು ಮಾಡ್ತೀರಾ ಅಂತಂದರೆ ಫೋನ್ಪೇ ಲಾಗಿನ್ ಆಗಿರುತ್ತಲ್ಲ ಆ ಪಾಸ್ವರ್ಡನ್ನು ಹಾಕ್ತೀರಾ. ಸೊ ಆ ಪಾಸ್ವರ್ಡನ್ನು ಹಾಕಿದಾಗ ಅದೇನಾಗುತ್ತೆ, ಸೊ ಆ ಪಾಸ್ವರ್ಡನ್ನು ಹಾಕಿದಾಗ ಏನಾಗುತ್ತೆ, ಜಸ್ಟ್ ನೀವು ಪಾಸ್ವರ್ಡನ್ನು ಹಾಕ್ಬಿಟ್ಟು ಸಬ್ಮಿಟ್ ಕೊಡ್ತೀರಾ. ಇಲ್ಲಿ ಕಾಣ್ತಾ ಇರೋದು ಪಾಸ್ವರ್ಡ್ ಇನ್ಕರೆಕ್ಟ್ ಅಂತ ಇದೆ. ಸೊ ನೀವು ಪಾಸ್ವರ್ಡನ್ನು ರಾಂಗ್ ಟೈಪ್ ಮಾಡಿರ್ತೀರಾ ಅಂತ ಅರ್ಥ. ಸೊ ಹಾಗಾದರೆ ಒರಿಜಿನಲ್ ಪಾಸ್ವರ್ಡ್ ಆದರೆ ಯಾವುದು ಇದು? ಹಂಗಾದರೆ ಫೋನ್ಪೇಲಿ ಟ್ರಾನ್ಸಾಕ್ಷನ್ ಆಗಿರೋದು ಪಾಸ್ವರ್ಡ್ ಇಲ್ಲಿ ರಿಕ್ವೈರ್ಡ್ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವುದು ಅಂತ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಸೊ ಆ ಪಾಸ್ವರ್ಡನ್ನು ಹೇಗೆ ತೊಗೊಳ್ಳೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯೂಟ್ಯೂಬನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ಸರ್ಚ್ ಬಾರಲ್ಲಿ ಹರೀಶ್ ಟೆಕ್ ಇನ್ ಕನ್ನಡ ಅಂತ ಟೈಪ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಆನ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆ ವಿಡಿಯೋ ರೀಚ್ ಆಗುತ್ತೆ. ನಿಮ್ಮ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ್ಯಸ್ ಯೂಶುವಲಿ ಪಾಸ್ವರ್ಡನ್ನು ಕೇಳುತ್ತೆ. ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿರ್ತೀರಾ. ಸೊ ಇದರಲ್ಲಿ ಯಾವುದಾದ್ರೂ ಸ್ಟೇಟ್ಮೆಂಟ್ ಬೇಕಲ್ವ ನಿಮಗೆ, ಅವರ ನೇಮ್ ಮೇಲೆ ಕ್ಲಿಕ್ ಮಾಡಿರ್ತೀರಾ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಅವರ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿರ್ತೀರಾ. ಇಲ್ಲಿ ಕಾಣ್ತಾ ಇರ್ಬೋದು ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರ್ತೀರಾ. ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರ್ತೀರಾ. ಸೊ ಹೌ ಡು ಐ ಗೆಟ್ ಎ ಸ್ಟೇಟ್ಮೆಂಟ್ ಆಫ್ ಮೈ ಟ್ರಾನ್ಸಾಕ್ಷನ್ ಆನ್ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿರ್ತೀರಾ. ಸೊ ಅಲ್ಲಿಂದ ನಿಮಗೆ ಕಾಣ್ತಾ ಇರ್ಬೋದು ಡೌನ್ಲೋಡ್ ನೋ ಅಂತ ಕೊಟ್ಟಿರ್ತೀರಾ. ಸೊ ಡೌನ್ಲೋಡ್ ಆಗಿರ್ತಿದೆ, ಯಾವುದಾದ್ರೂ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಕೊಟ್ಟಿರ್ತೀರಾ. ಸೊ ಡೌನ್ಲೋಡ್ ಆಗಿರುತ್ತೆ. ಡನ್ ಕೊಡಿ. ಸೊ ಡನ್ ಕೊಟ್ಟ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಸ್ಟೇಟ್ಮೆಂಟ್ ಮೇಲ್ ಐ ಡಿಗೆ ಹೋಗಿರುತ್ತೆ. ಮೇಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಈಗ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಆ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಫೋನ್ಪೇ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು ಮತ್ತೆ ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಈ ಪಾಸ್ವರ್ಡನ್ನು ಹೇಗೆ ತಿಳ್ಕೊಳೋದು ಅಂತ ಹೇಳಿದರೆ, ಸೊ ಜಸ್ಟ್ ಕ್ಲೋಸ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಮತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಯುವರ್ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ ಈಸ್ ಪ್ರೊಟೆಕ್ಟ್ ವಿತ್ ಎ ಪಾಸ್ವರ್ಡ್, ಪ್ಲೀಸ್ ಎಂಟರ್ ಯುವರ್ 10 ಡಿಜಿಟ್ ಫೋನ್ಪೇ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಟು ವ್ಯೂ ದಿಸ್ ಸ್ಟೇಟ್ಮೆಂಟ್. ಅಂದರೆ ನಿಮ್ಮ ಒಂದು ಫೋನ್ಪೇ ಕ್ರಿಯೇಟ್ ಆಗಿದೆಯಲ್ಲ, ಸೊ ಆ ಒಂದು ಫೋನ್ ನಂಬರ್, ಯಾವ ಫೋನ್ ನಂಬರ್ ಮೇಲೆ ನಿಮ್ಮ ಫೋನ್ಪೇ ಕ್ರಿಯೇಟ್ ಆಗಿದೆಯೋ ಆ ಒಂದು ಫೋನ್ ನಂಬರನ್ನು ನೀವು PDF ಮೇಲೆ ಕ್ಲಿಕ್ ಮಾಡಿ, ಆ ಕ್ಲಿಕ್ ಮಾಡಿಬಿಟ್ಟು ಪಾಸ್ವರ್ಡ್ ಇದೆಯಲ್ಲ ಅಲ್ಲಿ ಆ ಒಂದು ಫೋನ್ ನಂಬರನ್ನು ಹಾಕಬೇಕಾಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಆ ನಂಬರನ್ನು ಹಾಕ್ತಾಯಿದ್ದೀನಿ. ಸೊ ನೀವು ಕೂಡ ನಿಮ್ಮ ಫೋನ್ಪೇಲಿ ಯಾವ ನಂಬರನ್ನು ರಿಜಿಸ್ಟರ್ ಮಾಡಿರ್ತೀರೋ, ಸೊ ಯಾವ ನಂಬರ್ ನಿಮಗೆ ಅಟ್ಯಾಚ್ ಆಗಿರುತ್ತೋ ಫೋನ್ಪೇಗೆ ಆ ನಂಬರನ್ನು ಹಾಕಿ ಪಾಸ್ವರ್ಡ್ ಜಾಗದಲ್ಲಿ ಸಬ್ಮಿಟ್ ಕೊಡಿ. ಈಗ ಕಂಪ್ಲೀಟಾಗಿ ಟ್ರಾನ್ಸಾಕ್ಷನ್ ಓಪನ್ ಆಯಿತು. ನೋಡಿ ಈಗ ಟ್ರಾನ್ಸಾಕ್ಷನ್ ಕಂಪ್ಲೀಟಾಗಿ ಓಪನ್ ಆಯಿತು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.